ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ಇವತ್ತಿನ ವಿಡಿಯೋನಲ್ಲಿ ತುಂಬಾನೇ ಈಸಿ, ತುಂಬಾನೇ ಕ್ವಿಕ್ ಆಗಿ ಆಗ್ತಾ ಇರುವ ಒಂದು ಬ್ಯೂಟಿಫುಲ್ ಆಗಿ ಒಂದು ಸುಂದರವಾದ ಪೇಂಟಿಂಗ್ ಅನ್ನ ನಾವು ನೋಡ್ತಾ ಇದ್ದೀವಿ. ಇದರದ್ದು ಮೇನ್ ಇಂಪಾರ್ಟೆನ್ಸ್ ಏನು, ಮೇನ್ ಫೀಚರ್ ಏನು ಅಂದ್ರೆ ಈ ಪೇಂಟಿಂಗ್ ಅನ್ನ ನೀವು ಯಾರಿದ್ರೂ ಕೂಡ ತುಂಬಾನೇ ಈಸಿಯಾಗಿ ಮಾಡಬಹುದು. ಬಿಕಾಸ್ ಇದಕ್ಕಾಗಿ ಸ್ಪೆಷಲ್ ಏನಾದ್ರೂ ನಿಮ್ಗೆ ಪೇಂಟಿಂಗ್ ಅದ ನಾಲೆಜ್ ಇರಬೇಕು, ಎಲ್ಲಾ ತರ ನಿಮ್ಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಗೊತ್ತಿರಬೇಕು ಅಂತ ಏನು ನೆಸೆಸಿಟಿ ಇಲ್ಲ. ಸೊ ನೀವು ಈ ಲ್ಯಾಂಪ್ ಪೇಂಟಿಂಗ್ ಅನ್ನ ಖಂಡಿತ ಟ್ರೈ ಮಾಡಿ. ಬಿಕಾಸ್ ಇದು ತಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್ ನಲ್ಲಿ ಒಂದು ಮೋಸ್ಟ್ ಟ್ರೆಂಡಿಂಗ್ ಡಿಸೈನ್ ಇದೆ. ಈಗ ನಾನು ಏನ್ ಪೇಂಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಹ್ಯಾಂಗಿಂಗ್ ಲ್ಯಾಂಪ್ ಅಂತ ಕೂಡ ಹೇಳ್ತಾರೆ ಅಥವಾ ಲ್ಯಾಂಪ್ ಡಿಸೈನ್ ಕೂಡ ಹೇಳ್ತಾರೆ. ಈಗ ನೋಡ್ತಾ ಇರಬಹುದು, ನಾನು ಗೋಲ್ಡ್ ಕಲರ್ ಅನ್ನ ಫಸ್ಟ್ ಆಫ್ ಆಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಗೋಲ್ಡ್ ಕಲರ್ಗೆ ಪರ್ಲ್ ಮೆಟಾಲಿಕ್ ಗೋಲ್ಡ್ ಕಲರ್ ಅಂತ ಹೇಳ್ತಾರೆ. ನಾನು ಬಾಟಲ್ ಕೂಡ ತೋರಿಸಿದ್ದೀನಿ. ಆ ರೀತಿ ಇದು ಬಾಟಲ್ ಬರುತ್ತೆ. ಸಿಂಪ್ಲಿ ಇದರಲ್ಲಿ ಮೀಡಿಯಂ ಟೂನ ಮಿಕ್ಸ್ ಮಾಡಿ ಕಲರ್ ಅನ್ನ ಡೈಲ್ಯೂಟ್ ಮಾಡಿ ಸಿಂಪ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕು. ಪ್ರತಿಯೊಂದು ಪೇಂಟಿಂಗ್ ನಲ್ಲಿ ನಾನು ಫಸ್ಟ್ ವೈಟ್ ಕಲರ್ ಅನ್ನ ಅಪ್ಲೈ ಮಾಡಿರ್ತೀನಿ ಆಸ್ ಅ ಬೇಸ್. ಬಟ್ ಇಲ್ಲಿಗೆ ನೀವು ನೋಡ್ತಾ ಇರಬಹುದು, ನಾನು ಯಾವುದೇ ಕಲರ್ದ ಬೇಸ್ ಕಲರ್ ಅನ್ನ ಅಪ್ಲೈ ಮಾಡಿಲ್ಲ. ಬಿಕಾಸ್ ನಾವು ಯಾವಾಗ ಗೋಲ್ಡ್ ಕಲರ್ ಅದ ಅಪ್ಲಿಕೇಶನ್ ಮಾಡ್ತೀವಿ ಆವಾಗ ವೈಟ್ ಕಲರ್ ದ ಬೇಸ್ ನೆಸೆಸಿಟಿ ಇರೋದಿಲ್ಲ. ಹೀಗಾಗಿ ನೀವು ಡೈರೆಕ್ಟ್ಲಿ ಗೋಲ್ಡ್ ಕಲರ್ ಅನ್ನ ಅಪ್ಲೈ ಮಾಡಬಹುದು. ಸಿಂಪ್ಲಿ ಆಲ್ರೆಡಿ ನಾನು ಡಿಸೈನ್ ಅನ್ನ ಟ್ರೇಸ್ ಮಾಡಿದ್ದೀನಿ. ಆ ಡಿಸೈನ್ ಹೇಗಿದೆ ಹಾಗೆ ಗೋಲ್ಡ್ ಕಲರ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ತಾ ಇದ್ದೀನಿ. ಈಗ ನಮ್ಮ ಗೋಲ್ಡ್ ಕಲರ್ ದ ಅಪ್ಲಿಕೇಶನ್ ಕಂಪ್ಲೀಟ್ ಆದ್ಮೇಲೆ ನಾನು ಬ್ಲಾಕ್ ಕಲರ್ ಅನ್ನ ಮೀಡಿಯಂ 1 ಬಳಸಿ ಅದನ್ನ ಡೈಲ್ಯೂಟ್ ಮಾಡಿ ಅದಕ್ಕೆ ಔಟ್ಲೈನ್ ಕೊಡ್ತಾ ಇದ್ದೀನಿ. ಔಟ್ಲೈನ್ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಅದು ನಿಮ್ಗೆ ಮುಂದಿನ ಸ್ಟೆಪ್ ನಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ಮುಂದೆ ಹೋಗಿ ನಾವು 3D ಗೋಲ್ಡ್ ಔಟ್ಲೈನರ್ ಅನ್ನ ಬಳಸಬೇಕು. ಬಟ್ ಡೈರೆಕ್ಟ್ಲಿ ನಾವು ಗೋಲ್ಡ್ ಕಲರ್ ಮೇಲೆ ಸಮ್ ಟೈಮ್ಸ್ ಸ್ವಲ್ಪ ಜನರಿಗೆ ಏನಾಗುತ್ತೆ ಅಂದ್ರೆ ಡಿಸೈನ್ ಎಕ್ಸಾಕ್ಟ್ಲಿ ಏನಿದೆ ಅದು ಗೊತ್ತಾಗೋದು ಕಷ್ಟ ಆಗುತ್ತೆ. ಸೊ ಅವರೆಲ್ಲ ಈಗ ನಾನು ಯಾವ ಟೆಕ್ನಿಕ್ ತೋರಿಸ್ತಾ ಇದ್ದೀನಿ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡಬಹುದು. ನಿಮ್ಗೆ ಡಿಸೈನ್ ಹೇಗಿದೆ ಅದು ಆಮೇಲೆ ಗೊತ್ತಾಗೋದಿಲ್ಲ ಅಂದ್ರೆ ಮೊದಲೇ ನೀವು ಗೋಲ್ಡ್ ಅಪ್ಲೈ ಮಾಡೋ ಮುಂಚೆನೆ ಬ್ಲಾಕ್ ಕಲರ್ ಅನ್ನ ಬಳಸಿ ಈ ರೀತಿ ಫಸ್ಟ್ ಆಫ್ ಆಲ್ ಡಿಸೈನ್ ಅದ ಔಟ್ಲೈನ್ ಅನ್ನ ರೆಡಿ ಮಾಡ್ಕೋಬಹುದು. ಈ ರೀತಿ ಇನ್ನೂ ಡೀಟೇಲ್ ಆಗಿ ತುಂಬಾ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಬಳಸಿ ಸುಂದರವಾದ ಪೇಂಟಿಂಗ್ ಅನ್ನ ಹೇಗೆ ಮಾಡಬೇಕು ಅಂತ ಬೇಸಿಕ್ ದಿಂದ ಕಂಪ್ಲೀಟ್ ಸಿಲೆಬಸ್ ನಮ್ಮ ತಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್ ನಲ್ಲಿ ಕವರ್ ಆಗುತ್ತೆ. ನಿಮಗೆ ಏನಾದ್ರೂ ಪೇಂಟಿಂಗ್ ನಲ್ಲಿ ಇಂಟ್ರೆಸ್ಟ್ ಇದೆ, ಎಲ್ಲಾನು ಚೆನ್ನಾಗಿ ಸ್ಟಾರ್ಟ್ ದಿಂದ ಡೀಟೇಲ್ ಆಗಿ ನೀಟಾಗಿ ಕಲಿಬೇಕು ಮತ್ತೆ ಆಸ್ ಅ ಹಾಬಿ ಅಂತ ನಿಮ್ಮ ಔಟ್ಫಿಟ್ಸ್ ಅನ್ನ ನೀವು ಈ ರೀತಿ ಪೇಂಟ್ ಮಾಡ್ಕೋಬೇಕು ಅಥವಾ ಇದನ್ನ ಆಸ್ ಅ ಆರ್ಡರ್ಸ್ ತಗೊಂಡು ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಅಂತ ಕ್ರಿಯೇಟ್ ಮಾಡಿ ಮನೆಯಲ್ಲಿ ಕುತ್ಕೊಂಡು ಕಸ್ಟಮರ್ಸ್ ಆರ್ಡರ್ಸ್ ತಗೊಂಡು ಹಣ ಗಳಿಸಬೇಕು ಅಂದ್ರೆ ನಮ್ದು ತಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ನಡೀತಾ ಇದೆ. ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ. ಈ ನಂಬರ್ಗೆ ನೀವು ಕ್ಲಾಸಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ಅನ್ನ ಖಂಡಿತ ಜಾಯಿನ್ ಆಗಿ ಅಂತ ಹೇಳ್ತೀನಿ. ಬಿಕಾಸ್ ಇವಾಗ ಸದ್ಯಕ್ಕೆ ಫ್ಯಾಬ್ರಿಕ್ ಪೇಂಟಿಂಗ್ ತುಂಬಾ ಟ್ರೆಂಡ್ ನಲ್ಲಿ ಇದೆ. ಸೊ ನೀವು ಇದನ್ನ ಕಲಿತು ಮನೆಯಲ್ಲಿ ಕುತ್ಕೊಂಡು ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಫ್ಯಾಬ್ರಿಕ್ ಪೇಂಟಿಂಗ್ ಇಸ್ ದ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ. ಸೊ ನೋಡಿ, ಇವಾಗ ನಮ್ದು ಔಟ್ಲೈನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಸೊ ನಿಮ್ಗೆ ಇವಾಗ ಎಕ್ಸಾಕ್ಟ್ಲಿ ನಮ್ಮ ಲ್ಯಾಂಪ್ ಹೇಗಿದೆ ಅದು ಕೂಡ ಕಾಣ್ತಾ ಇದೆ. ಸೊ ಈಗ ನೋಡಿ, ನಾನು 3D ಗೋಲ್ಡ್ ಔಟ್ಲೈನರ್ ತಗೊಂಡು ಅದನ್ನ ಸಿಂಪ್ಲಿ ನಾವು ಏನ್ ಡಿಸೈನ್ ಅನ್ನ ಆಲ್ರೆಡಿ ಡ್ರಾ ಮಾಡಿ ಇಟ್ಟಿದೀವಿ ಅದ್ರ ಒಳಗಡೆ ಫುಲ್ 3D ಔಟ್ಲೈನರ್ ಅನ್ನ ಫಿಲ್ಅಪ್ ಮಾಡ್ತಾ ಇದ್ದೀನಿ. ಎಸ್, ಕಂಪ್ಲೀಟ್ಲಿ ಫಿಲ್ಅಪ್ ಮಾಡ್ತಾ ಇದ್ದೀನಿ. ಅದೇ ಇದು ಮೇನ್ ಲ್ಯಾಂಪ್ ಪೇಂಟಿಂಗ್ ಅದ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಬಿಕಾಸ್ ಇದು ಡ್ರೈ ಆದ ಮೇಲೆ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಕೊಡುತ್ತೆ. ಸೊ ಈ 3D ಗೋಲ್ಡ್ ಔಟ್ಲೈನರ್ ಬಳಸುವಾಗ ಸ್ವಲ್ಪ ಜನರಿಗೆ ಏನಾಗುತ್ತೆ, ಎಕ್ಸಾಕ್ಟ್ಲಿ ಡಿಸೈನ್ ಎಲ್ಲಿದೆ ಹೇಗೆ ಬಳಸಬೇಕು ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಈ ಪರ್ಪಸ್ಗಾಗಿ ಈ ಸ್ಟೆಪ್ಗಾಗಿ ನಾವು ಆಲ್ರೆಡಿ ಏನು ಬ್ಲಾಕ್ ಕಲರ್ ದ ಔಟ್ಲೈನ್ ಕೊಟ್ಟಿದ್ವಿ ಆ ಸ್ಟೆಪ್ ನಮ್ಗೆ ತುಂಬಾ ಯೂಸ್ಫುಲ್ ಆಗತ್ತೆ.
ಅದ್ರ ಜೊತೆಗೆ ಕೆಲವೊಂದು ಸ್ಟೋನ್ಸ್ ಅನ್ನ ಆಸ್ ಅ ಡೆಕೋರೇಷನ್ ಅಂತ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅದನ್ನ ಅಟ್ಯಾಚ್ ಮಾಡಕ್ಕೆ ಗ್ಲೂ ಸ್ಟಿಕ್ ಅನ್ನ ಬಳಸ್ತಾ ಇದ್ದೀನಿ. ನಿಮ್ಗೆ ಯಾವ ತರ ಇಂಟ್ರೆಸ್ಟ್ ಇದೆ ಆ ತರ ನೀವು ಈ ಲ್ಯಾಂಪ್ ಅನ್ನ ಸ್ಟೋನ್ಸ್ ಅನ್ನ ಬಳಸಿ ಡೆಕೋರೇಟ್ ಮಾಡಬಹುದು. ಇವಾಗ ಲ್ಯಾಂಪ್ ದ ಮೇನ್ ದೀಪ ಏನಿದೆ ಅದನ್ನ ನಾನು ಪೇಂಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ವೈಟ್ ಕಲರ್ ಕೊಟ್ಟಿದ್ದೀನಿ, ವೈಟ್ ಕಲರ್, ರೆಡ್ ಕಲರ್, ಆರೆಂಜ್ ಕಲರ್, ಸೊ ಇದನ್ನೆಲ್ಲ ಲೆಮನ್ ಯೆಲ್ಲೋ ಕಲರ್, ಇದನ್ನೆಲ್ಲ ಬಳಸಿ ನೀವು ಅದನ್ನ ಶೇಡಿಂಗ್ ಕೊಡ್ತಾ ಹೋದ್ರೆ ನಮ್ದು ರಿಯಲ್ ಆಗಿ ನಾವು ದೀಪ ಹಚ್ತೀವಿ ಆವಾಗ ನಮ್ಮ ದೀಪ ಯಾವ ರೀತಿ ಇರುತ್ತೆ ಸೇಮ್ ಎಕ್ಸಾಕ್ಟ್ಲಿ ಅದೇ ಲುಕ್ ಬರುತ್ತೆ. ಸೊ ಶೇಡಿಂಗ್ಸ್ ನಾನು ಹೇಳಿದೀನಿ, ಯಾವೆಲ್ಲ ಶೇಡ್ಸ್ ಕೊಡ್ತಾ ಇದ್ದೀನಿ ಅದನ್ನ ನೀವು ಈಗ ವಿಡಿಯೋನಲ್ಲಿ ಅಬ್ಸರ್ವ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ಅಂದ್ರೇನೆ ಅದು ರಿಯಲ್ ಲುಕ್ ತರ ಬರುತ್ತೆ. ಇವಾಗ ನೋಡಿ ನಮ್ಮ 3D ಗೋಲ್ಡ್ ಔಟ್ಲೈನರ್ ಫುಲ್ ಕಂಪ್ಲೀಟ್ಲಿ ಡ್ರೈ ಆಗಿದೆ. ಅದು ಕಂಪ್ಲೀಟ್ಲಿ ಡ್ರೈ ಆದ್ಮೇಲೆ ನಾನು ಲೋಟಸ್ ಮತ್ತು ಪಿಕಾಕ್ ಕೂಡ ಪೇಂಟ್ ಮಾಡಿದ್ದೀನಿ. ಸೊ ಅದು ಕೂಡ ಚೆನ್ನಾಗಿ ಡ್ರೈ ಆದ್ಮೇಲೆ ಈಗ ನಾನು ಬ್ಲಾಕ್ ಕಲರ್ ಬಳಸಿ ಇದಕ್ಕೆ ಕಂಪ್ಲೀಟ್ ಆಗಿ ಔಟ್ಲೈನ್ ಕೊಡ್ತಾ ಇದ್ದೀನಿ. 3D ಔಟ್ಲೈನರ್ ಹಸಿ ಇದ್ದಾಗ್ಲೇನೆ ಇಮಿಡಿಯೇಟ್ಲಿ ಔಟ್ಲೈನ್ ಕೊಡಕ್ಕೆ ಹೋಗ್ಬೇಡಿ, ಅದು ಸರಿಯಾಗಿ ಕುಂದ್ರೋದಿಲ್ಲ ಬಿಕಾಸ್ ಅದು ಹಸಿ ಇರುತ್ತೆ. ಸೊ ಅದು ಆ ಕಡೆ ಈ ಕಡೆ ಸ್ಮಜ್ ಆಗುತ್ತೆ. 3D ಗೋಲ್ಡ್ ಔಟ್ಲೈನರ್ ಅಪ್ಲಿಕೇಶನ್ ಆದ್ಮೇಲೆ ಅದಕ್ಕೆ ನೀವೇನಾದ್ರೂ ಔಟ್ಲೈನ್ ಕೊಡ್ಬೇಕು ಅಂದ್ರೆ ಅದು ಕಂಪ್ಲೀಟ್ ಆಗಿ ಡ್ರೈ ಆಗೋವರೆಗೆ ಸ್ವಲ್ಪ ವೇಟ್ ಮಾಡ್ಬೇಕು. ನೋಡ್ತಾ ಇದ್ದೀರಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಡಿಸೈನ್ ರೆಡಿ ಆಗ್ತಾ ಇದೆ. ನಾವು ಹೇಗೆ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ ಹಾಗೆ ಅದಕ್ಕೆ ಒಂದು ಲುಕ್ ಬರ್ತಾ ಹೋಗುತ್ತೆ. ಈ ಡಿಸೈನ್ ಅನ್ನ ನೀವು ನಿಮ್ಮ ಬ್ಲೌಸ್ ದ ಸ್ಲೀವ್ಸ್ ಆಗಿರ್ಬೋದು, ಕುರ್ತಾ ಸ್ಲೀವ್ಸ್ ಆಗಿರ್ಬೋದು, ಕುರ್ತಾ ಆಗಿರ್ಬೋದು, ಬ್ಲೌಸ್ ಬ್ಯಾಕ್ ನೆಕ್ ಆಗಿರ್ಬೋದು, ಇಷ್ಟವಾದ ಬಟ್ಟೆ ಮೇಲೆ ಸೇಮ್ ಪೇಂಟಿಂಗ್ ಅನ್ನ ನೀವು ಮಾಡಬಹುದು. ಸೊ ಖಂಡಿತ ಈ ಪೇಂಟಿಂಗ್ ಅನ್ನ ಒಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ. ಇದ್ರಲ್ಲಿ ಏನಾದ್ರೂ ಪ್ರಶ್ನೆ ಬಂದಿದ್ರೆ ಕಮೆಂಟ್ಸ್ ನಲ್ಲಿ ಕೇಳಬಹುದು. ಮತ್ತೆ ಇದೇ ರೀತಿ ಇನ್ನು ಡೀಟೇಲ್ ಆಗಿ ಕಲಿಬೇಕು ಅಂತ ಆಸೆ ಇದ್ರೆ ನಮ್ಮ ಕ್ಲಾಸಸ್ ಅನ್ನ ನೀವು ಖಂಡಿತ ಜಾಯಿನ್ ಆಗಬಹುದು. ನೋಡಿ ಇವಾಗ ಫುಲ್ ಪೇಂಟಿಂಗ್ ನಮ್ದು ಕಂಪ್ಲೀಟ್ ಆಯ್ತು. ಎಷ್ಟು ಚೆನ್ನಾಗಿ ಲುಕ್ ಬಂದಿದೆ. ಇದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಸಿಗೋಣ ನೆಕ್ಸ್ಟ್ ಕ್ಲಾಸ್ ನಲ್ಲಿ. ಬೈ ಬಾಯ್.